ನೋಡಿ, ಇವತ್ತಿನ ದಿನ ಫುಡ್ ರಿಲೇಟೆಡ್ ನಾವು ಎಷ್ಟು ತಗೊಳ್ಬೇಕು ಅನ್ನೋದು ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಕ್ಯಾಲ್ಕುಲೇಟೆಡ್ ಬೇಸಸ್ ಮತ್ತು ಅದರಲ್ಲಿ ಎಷ್ಟು ಪ್ರೋಟೀನ್, ವಿಟಮಿನ್ ಮತ್ತು ಮಿನರಲ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅನ್ನೋದು ತಿಳ್ಕೊಳ್ಳೋದೇ ಒಂದು ವಿಚಾರ, ಕಷ್ಟ ವಿಚಾರ. ಏಕೆ ಅಂದರೆ ವೀಟ್ನಲ್ಲಿ ಅಥವಾ ಗೋಧಿ ಏನು ಹೇಳ್ತೀವಲ್ಲ, ಶುಗರ್ ಇರಲ್ಲ ಅಂತ ಶುಗರ್ ಪೇಷಂಟ್ಸ್ ತಗೋತಾರೆ, ಬ್ರೋಕನ್ ವೀಟ್ ಆಗಿ. ಬಟ್ ಡ್ರಾಸ್ಟಿಕ್ಕಾಗಿ ಅದೇ ಸ್ಲೋಲಿ ಇಟ್ ರಿಲೀಸಸ್ ಶುಗರ್ ಟು ಬ್ಲಡ್ ಅಂತ ಇವಾಗಿನ ಒಂದು ಬಂದಿರೋದು. ಹಾಗಾಗಿ ಇವಾಗ ನಾವು ಅದೇ ತಕ್ಕಂಗೆ ಈಗ ಬೇರೆ ಮಿಲೆಟ್ಸ್ಗಳನ್ನು ಟ್ರೈ ಮಾಡ್ಬೋದು. ಇಲ್ಲಿ ನೋಡ್ದಂಗೆ ಸಜ್ಜೆನ ತೊಗೊಳ್ಬೋದು, ರೊಟ್ಟಿ ಬರುತ್ತೆ, ಅದರಲ್ಲಿ ಭಾಳಷ್ಟು ಕಡಿಮೆ ಸಜ್ಜೆ ಹೇಳಿ ಕೇಳಿ ಭಾಳ ಒಳ್ಳೆಯದು, ಈ ಅಕ್ಕಿ ಗೋಧಿಗಿನ್ನ ಭಾಳ ಒಳ್ಳೆಯದು. ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನಲ್ಲೂ ಈ ಅಲ್ಟರ್ನೇಟ್ಸ್, ಶುಗರ್ ಇಲ್ಲದೇ ಇರತಕ್ಕಂಥ ಈ ಗೋಧಿ ಆಗಲಿ, ಅಕ್ಕಿ ಆಗಲಿ, ರವೆ ಆಗಲಿ, ಅದನ್ನು ಬಿಟ್ಟು ಬೇರೆ ಮಿಲೆಟ್ಸ್ಗಳಲ್ಲಿ ಮಾಡಿರೋ ಏನಾದ್ರು ಒಂದು ಐಟಮ್ಗಳು, ಇವಾಗ ಬೇರೆದನ್ನು ದೋಸೆ, ಮಿಲೆಟ್ ದೋಸೆ ಮಾಡ್ಕೊಳ್ಬೋದು. ಇವಾಗ ಉಪ್ಮಾ ಮಾಡಿದ್ರೂ ಮಿಲೆಟ್ಸ್ ಲೈಕ್ ಫಾಕ್ಸ್ಟೇಲ್ ಮಿಲೆಟ್ನಲ್ಲಿ ಮಾಡ್ಬೋದು. ಆ ಥರದೊಂದು ಪ್ರಯತ್ನ ಮಾಡಿದ್ರೆ ಏನಾದ್ರು ಒಂದು ಖಂಡಿತ ಸಾಧ್ಯ. ಬಟ್ ಅಳವಡಿಸ್ಕೊಳ್ಬೇಕಲ್ಲ, ದಿನ ನಮ್ಮಲ್ಲಿ ಒಂದು ಚೇಂಜ್ ಆಗಬೇಕು ಅನ್ನೋದೇ ಒಂದು ದೊಡ್ಡ ವಿಚಾರ. ಇದೆಲ್ಲ ಭಾಳ ಮುಂಚೆಯಿಂದ ಬಂದ್ಬಿಟ್ಟಿದೆ, ಪ್ರಯತ್ನ ಶುರು ಇದೆ. ಯಾಕಂದರೆ ಶುಗರ್ ಅನ್ನೋದು ಎಲ್ಲರ ಮನೆಯಲ್ಲೂ ಕಾಮನ್ ಆಗಿಬಿಟ್ಟಿದೆ. ಅದರಿಂದ ಒಂದು ವಿಚಾರ ತಿಳಿಸ್ಲಿಕ್ಕೆ ಅಂತ ಅಂದ್ಕೊಂಡೆ, ಅದಕ್ಕೆ.